ಆದಿ, ಪ್ರತಿ ಸಲ ಆ ಶಿವಗಾಮಿನ ನಾಶ ಮಾಡಕ್ ಹೋದಾಗ್ಲೂ ಏನಾದ್ರೊಂದು ಅಡಚಣೆ ಆಗ್ತಾನೆ ಇತ್ತು. ಪದೇ ಪದೇ ಸೋಲ್ತಾನೆ ಇದ್ವಿ. ನಿನಗ್ ಮಂತ್ರಶಕ್ತಿ ಇದ್ದಾಗ ಆ ಶಿವಗಾಮಿನ ಗೆಲ್ತಾ ಇದ್ದೆ. ಆ ಶಾಂಭವಿ ದೇವಿನ ದಿಗ್ಬಂಧನ ಮಾಡಿ ದೇವಸ್ಥಾನದಲ್ಲಿ ಕೂಡಾಕಿದ್ದೆ. ಈಗ ನೋಡು, 500 ಕೋಟಿ ಹಣನೂ ತಗೊಳಕ್ಕಾಗ್ಲಿಲ್ಲ. ನೀನ್ ತಗೋಬೇಕಾಗಿದ್ ಮನೇನ ಆ ಶಿವಗಾಮಿ ತಗೊಂಡು ಗೃಹ ಪ್ರವೇಶ ಕೂಡ ಮಾಡಿದ್ಲು. ನಿನ್ನಿಂದ ಏನು ಮಾಡಕ್ಕಾಗ್ಲಿಲ್ಲ. ಮೊದ್ಲಿನ ತರ ನಿನಗ್ ಶಕ್ತಿ ಇದ್ದಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲ ಕಣೋ. ನನ್ ಶಕ್ತಿ ಬರೋದಕ್ಕೆ ಏನ್ ಮಾಡ್ಬೇಕೋ ಅದನ್ನ ಹಾರಿಕಾ ಮಾಡ್ತಾಳ್ ಬಿಡಮ್ಮ. ಖಂಡಿತ ಮಾಡಲ್ಲ ಕಣೋ. ಹಾಗ್ ಮಾಡೋ ಹಾಗಿದ್ದಿದ್ರೆ ಇಷ್ಟೊತ್ತಿಗೆ ಮಾಡಬೇಕಾಗಿತ್ತು. ನಿನಗ್ ಶಕ್ತಿ ಬಂದ್ರೆ ಅವಳಿಗೆ ಮಾಡಕ್ಕೆ ಏನು ಕೆಲಸ ಇರಲ್ಲ. ರಾಮೇಶ್ವರ, ಕಾಶಿ ಅಂತ ದೇವಸ್ಥಾನಗಳಿಗೆ ಹೋಗಿ ಪ್ರಸಾದ ತಿನ್ಬೇಕಾಗತ್ತೆ. ಆದ್ರೆ ಈಗ ಇಲ್ಲಿ ಮಹಾರಾಣಿ ತರ ಇದ್ದಾಳೆ. ಇವತ್ತಲ್ಲ ಕಣೋ, ಇನ್ನು 10 ವರ್ಷ ಕಳೆದ್ರೂ ನಿನಗ್ ಶಕ್ತಿ ಬರೋ ಹಾಗೆ ಮಾತ್ರ ಅವಳು ಮಾಡೋದೇ ಇಲ್ಲ. ಏನಾದ್ರೊಂದು ನೆಪ ಹೇಳಿ ಮುಂದಕ್ಕೆ ಹಾಕ್ತಾನೆ ಇರ್ತಾಳೆ. ಈಗ್ಲೂ ನೋಡು, ತನ್ನ ಶಕ್ತಿನ ಹೆಚ್ಚಿಸ್ಕೋಬೇಕು, ಗುರುಗಳ ಆಶೀರ್ವಾದದಲ್ಲಿ ಸಾಧನೆ ಮಾಡ್ಬೇಕು ಅಂತ ಅವಳು ಹೋಗಿದ್ದಾಳೆ ಹೊರತು ನಿನ್ನನ್ನು ಕರ್ಕೊಂಡು ಹೋಗಿಲ್ಲ. ನಿನಗ್ ಶಕ್ತಿ ಬರುವಂತ ಕೆಲಸ ಪ್ರಾರಂಭದಿಂದನೇ ಅವಳು ಮಾಡಿಲ್ಲ. ಆದ್ರೆ ನೀನು ಆ ಹಾರಿಕಾ ನನಗೆ ಸಹಾಯ ಮಾಡ್ತಾಳೆ ಅನ್ನೋ ನಂಬಿಕೆಲೇ ಕಾಯ್ತಾ ಇದೀಯ. ನನ್ಗೇನು ಹಾಗ ಅನಿಸ್ತಿಲ್ಲಮ್ಮ. ಅವಳು ಹೋಗಿದ್ರು ಅವಳ ಶಕ್ತಿನ ಜಾಸ್ತಿ ಮಾಡ್ಕೊಂಡು ಬಂದು ನನ್ನ ಮೊದಲಿನ ಥರ ಮಾಡೋದಕ್ಕೆ ಅಂತಾನೆ ಹೇಳಿದ್ಲು. ಹೇಳ್ತಾಳಪ್ಪ, ಹೇಳ್ತಾಳೆ, ಹೇಳ್ತಾನೆ ಇರ್ತಾಳೆ, ನೀನ್ ಕೇಳ್ತಾನೆ ಇರು. ಆದ್ರೆ ಅವಳು ಮಾಡಲ್ಲ. ಅವಳಿಗೆ ಶಿವಗಾಮಿ ಮೇಲೆ ದ್ವೇಷ ಇತ್ತು, ಸೇಡು ತೀರ್ಸ್ಕೋಬೇಕಾಗಿತ್ತು, ಅದನ್ನು ಮಾಡಿದ್ಲು. ಅವಳ ಕೆಲಸ ಆಯ್ತು, ಉಳ್ಕೊಳಕ್ಕೊಂದ್ ಜಾಗ ಬೇಕಿತ್ತು, ಅದು ಸಿಕ್ತು. ವಾಮಾಚಾರಕ್ಕೆ ಸಂಬಂಧಪಟ್ಟ ಎಲ್ಲಾ ಕೆಲಸಗಳಿಗೂ ನೀನು ಅವಳನ್ನ ಅವಲಂಬಿಸ್ಬೇಕು ಅಂತ ಅವಳು ಯೋಚನೆ ಮಾಡ್ತಾಳೆ ಹೊರತು ನೀನಾಗ್ ನೀನೇ ಮಾಡ್ಕೊಳಕ್ಕೆ ಅವಳು ಯಾವತ್ತೂ ಅವಕಾಶ ಮಾಡ್ಕೊಡಲ್ಲ ಕಣೋ. ನಿನಗೆ ಅಮ್ಮ ನಾನು. ಇಷ್ಟು ದಿವಸ ಅವಳನ್ನು ಗಮನಿಸಿದ್ದಕ್ಕೆ ನನಗೆ ಗೊತ್ತಾಗಿರೋ ವಿಷಯ ಇದು. ಎಲ್ಲದಕ್ಕಿಂತ ಮಿಗಿಲಾಗಿ ಒಂದು ಹೆಣ್ಣಿನ ಬಗ್ಗೆ ಇನ್ನೊಂದು ಹೆಣ್ಣಿಗೇನೆ ಗೊತ್ತಾಗೋದು. ನಾನು ಹೇಳೋ ಮಾತಲ್ಲಿ ನಿನಗೆ ನಂಬಿಕೆ ಬಂದಿಲ್ಲ ಅಂದ್ರೆ ಕಾದ್ ನೋಡು, ನಿನಗೆ ಗೊತ್ತಾಗತ್ತೆ. ಅಮ್ಮ ಹೇಳೋದು ನಿಜ ಇರ್ಬೋದಾ? ನಾನು ಬೆಳೆಯೋದನ್ನ ಹಾರಿಕಾ ಇಷ್ಟಪಡಲ್ವಾ? ನೋಡೋಣ. ಇತ್ತೀಚೆಗೆ ಯಾಕೋ ಗುರೂಜಿ ತುಂಬಾ ನೆನಪಾಗ್ತಾ ಇದ್ದಾರೆ. ಅವ್ರನ್ನೇನಾದ್ರೂ ಭೇಟಿ ಆದ್ರೆ ಇದಕ್ಕೇನಾದ್ರೂ ಪರಿಹಾರ ಸಿಗ್ಬೋದು. ಆದಿ, ಗುರೂಜಿ,
ಗುರುಜಿ ಆಶೀರ್ವಾದ ಮಾಡಿ ಗುರುಜಿ. ಒಳ್ಳೇದಾಗ್ಲಿ.